ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ನಾವು ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆಯ ಸುಕ್ಕ ಹೇಗೆ ಮಾಡೋದು ಅಂತ ನೋಡುವ. ಈ ಥರ ಸ್ಪೈಸಿಯಾದ ಸುಕ್ಕ ನಾವು ಮಾಡುವುದು ಹೇಗೆ ಅಂತ ಹೇಳಿ ನೋಡುವನಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರದ ಸುಕ್ಕ. ಅನ್ನದ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ. ಫಸ್ಟ್ ನಾವು ಕುಂಟೆ ಮೆಣಸನ್ನು ತಗೊಳ್ಬೇಕು, ಮತ್ತು ಅದಕ್ಕೆ ಕೊತ್ತಂಬರಿ ಬೀಜ, ಇಷ್ಟು ಸಾಕಾಗುತ್ತೆ. ಮತ್ತು ನಾವು ಜೀರಿಗೆ, ಬೆಳ್ಳುಳ್ಳಿ ಒಂದು 4 ಎಸಳು, ಇಷ್ಟು ಸಾಕಾಗ್ತದೆ. ಮತ್ತು ನಿಮಗೆ ಫ್ಲೇವರ್ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹಾಕಿಕೊಳ್ಳಿ. ಮತ್ತು 1 ಸ್ಪೂನಷ್ಟು ಅರಶಿನ ಹಾಕದಿದ್ದರೆ ನಮಗೆ ಮೊಟ್ಟೆ ಯಾವ ಪದಾರ್ಥಗಳು ನಮಗೆ ಇಷ್ಟ ಆಗೋದಿಲ್ಲ. ಇದು ಸ್ವಲ್ಪ ಮೆಂತೆ ಕಾಳು ಇದಕ್ಕೆ ಮೇಯ್ನ್ ಆದದ್ದು. ಮತ್ತು 1 ಹಿಡಿಯಷ್ಟು ತೆಂಗಿನಕಾಯಿ. ನಾವು ಸುಕ್ಕ ಮಾಡಬೇಕಾದ್ರೆ ತೆಂಗಿನಕಾಯಿ ಇಂಪಾರ್ಟೆಂಟ್. ಮತ್ತು ನಾನಿಲ್ಲಿ ಕಲ್ಲು ಉಪ್ಪನ್ನು ತಗೊಳ್ತಾ ಇದ್ದೇನೆ ಫ್ರೆಂಡ್ಸ್. ಕಲ್ಲು ಉಪ್ಪು ಹಾಕಿದರೆ ಒಂದು ಟೇಸ್ಟ್ ಬೇರೆ. ಮತ್ತು ನಾನಿಲ್ಲಿ ಒಂದು 6-7 ಮೊಟ್ಟೆಯನ್ನು ತಗೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ತೆಗೆದುಕೊಳ್ಬೋದು. ಅಂದರೆ 2-3 ಹಾಕಿ ಕೂಡ ಮಾಡ್ಬೋದು, ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು. ಮತ್ತು ಒಂದು ಸಣ್ಣ ಉಂಡೆಯಷ್ಟು ಗಾತ್ರದ್ದು ಹುಳಿ, ರುಚಿಗೆ ತಕ್ಕಷ್ಟು. ಮತ್ತು ಆನಿಯನ್ ತಗೊಳ್ಬೇಕು, ಈರುಳ್ಳಿ ತೆಗೆದುಕೊಳ್ಬೇಕು. ನಾನಿಲ್ಲಿ 1 ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ. ನೋಡಿ, ನಾವು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಮೆಣಸು ಮತ್ತು ಅರಶಿನ, ಕೊತ್ತಂಬರಿ ಬೀಜ, ಮತ್ತು ನೋಡಿ ಸಣ್ಣ ಉಂಡೆಯಷ್ಟು ಗಾತ್ರದ್ದು ಹುಳಿ ಮತ್ತು ಮೆಂತೆ ಕಾಳು, ಇಷ್ಟನ್ನು ಫಸ್ಟ್ ನಾವು ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಇವಾಗ ಮಸಾಲ ರೆಡಿಯಾಗಿದೆ. ನೋಡಿ, ಈ ಥರ ನೈಸಾಗಿ ಪೇಸ್ಟ್ ಆಗಬೇಕು. ಇಲ್ಲಿ ನಾವು ಬಾಣಲೆಯನ್ನು ತೆಗೆದುಕೊಂಡಿದ್ದೇನೆ. ನಿಮ್ಮ ಮನೆಯದ್ದು ಯಾವ ಪಾತ್ರೆ ಕೂಡ ಆಗ್ಬೋದು ಫ್ರೆಂಡ್ಸ್. ನೋಡಿ, ನಾನು ಈ ಥರದ್ದು ಪಾತ್ರೆ ಯೂಸ್ ಮಾಡ್ತೇನೆ ಸುಕ್ಕ ಮಾಡಲಿಕ್ಕೆ. ಇದಕ್ಕೆ ನಾನಿವಾಗ ನೋಡಿ ತೆಂಗಿನಕಾಯಿಯ ಎಣ್ಣೆ ಸ್ವಲ್ಪ ಹಾಕಿದ್ದೇನೆ. ಒಂದು ಸಣ್ಣ ಒಗ್ಗರಣೆ ಕೊಟ್ಟು ನಾವು ಮಾಡೋದು. ನೋಡಿ, ಸಾಸಿವೆ ಒಂದು ಚಿಟಿಕೆಯಷ್ಟು ಸಾಸಿವೆಯನ್ನು ಹಾಕ್ತಿದ್ದೇನೆ, ಒಂದು 1/4 ಸ್ಪೂನಷ್ಟು. ಇದು ಈ ಥರ ಮಾಡಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಒಗ್ಗರಣೆ ಸೊಪ್ಪು, ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡುವ. ನಂತರ ನಾವು ಇದು ಫ್ರೈ ಆಗ್ತಾ ಬಂದಿದೆ ಫ್ರೆಂಡ್ಸ್. ಈಗ ನಾವು ಇದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡಿಕೊಳ್ಳುವ. ನೋಡಿ, ಈಗ ನಾನು ಈರುಳ್ಳಿಯನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ನೋಡಿ, ಈ ಥರ ಸಣ್ಣ ಕಟ್ ಮಾಡಿ, ಇಷ್ಟು ದೊಡ್ಡ ಕಟ್ ಮಾಡಬೇಕು. ದೊಡ್ಡ ಕಟ್ಟಾದರೂ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ, ಸಣ್ಣ ಕಟ್ಟಾದರೂ ಚೆನ್ನಾಗಿರೋದಿಲ್ಲ. ಇಷ್ಟು ದೊಡ್ಡ ಸೈಜಲ್ಲಿ ಕಟ್ ಮಾಡಬೇಕು ಫ್ರೆಂಡ್ಸ್. ಇದನ್ನು ಸ್ವಲ್ಪ ನಾವು ಮಗುಚಿಕೊಳ್ಳುವ. ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಬೇಕು ಇದನ್ನು ಫಸ್ಟ್. ನೋಡಿ, ಈ ಥರ ಚೆನ್ನಾಗಿ ಸ್ಪೂನಲ್ಲಿ ಬಾಡಿಸಿಕೊಳ್ಳಿ. ನೋಡಿ, ಇವಾಗ ಅದು ಬಾಡ್ತಾ ಬಂದಿದೆ. ನೋಡಿ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ನಾವು ರುಬ್ಬಿದ ಮಸಾಲೆಯನ್ನು ಹಾಕುವ ಫ್ರೆಂಡ್ಸ್. ನೋಡಿ, ಇಷ್ಟು ಅದಕ್ಕೆ ನಾವು ನೀರು ಹಾಕಿ ಇದನ್ನು ರೆಡಿ ಮಾಡಿಕೊಳ್ಬೇಕು. ಈಗ ನಾವು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಳ್ಳುವ. ನಾನಿಲ್ಲಿ ಕಲ್ಲು ಉಪ್ಪನ್ನು ಹಾಕಿಕೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ, ಇದು ಸ್ವಲ್ಪ ನಾವು ಇಲ್ಲಿ ಹಾಕಿ ಮಿಕ್ಸ್ ಮಾಡುವ, ಕಲ್ಲು ಉಪ್ಪು ಹಾಕಿ. ನೋಡಿ, ಈಗ ನಾವು ಇದಕ್ಕೆ ತೆಂಗಿನಕಾಯಿ ಹಾಕಿ, ಇದಕ್ಕೆ ಜೀರಿಗೆ ಮತ್ತು 4 ಎಸಳು ಬೆಳ್ಳುಳ್ಳಿಯನ್ನು ಹಾಕಿ ನಾನಿಲ್ಲಿ ಈ ಥರದ ಕಲ್ಲಿನೊಂದಿಗೆ ಚೆನ್ನಾಗಿ ಸ್ವಲ್ಪ ಜಜ್ಜಿದ್ದೇನೆ. ಈ ಥರ ಗುದ್ದಿ ಜಜ್ಜಿಕೊಳ್ಳಿ. ಅಂದರೆ ಅದು ಸ್ವಲ್ಪ ಕಟ್ ಥರ ಆದರೆ ಆಯಿತು, ಮಿಕ್ಸ್ ಆದರೆ ಆಯಿತು. ಮಿಕ್ಸಿ ಜಾರಲ್ಲಿ ಹಾಕಬೇಕಂತ ಏನಿಲ್ಲ ಫ್ರೆಂಡ್ಸ್. ಈ ಥರ ಕೂಡ ಗುದ್ಕೊಳ್ಬೋದು ನಾವು. ಈ ಥರ ಜಜ್ಜಿ ರೆಡಿ ಮಾಡಿಕೊಳ್ಳಿ. ನಂತರ ಇದನ್ನು ಒಂದು ಸಣ್ಣ ಬಾಣಲಿಗೆ ಹಾಕಿ ಇದನ್ನು ಸ್ವಲ್ಪ ಒಂದು ಕಲರ್ ಚೇಂಜ್ ಆಗುವವರೆಗೂ ರೋಸ್ಟ್ ಮಾಡಿಕೊಳ್ಳುವ. ಅಂದರೆ ಇದು ನಮ್ಮ ಎಗ್ ಸುಕ್ಕಕ್ಕೆ ತುಂಬ ಟೇಸ್ಟಾಗಿ ಬರ್ತದೆ. ಮೊಟ್ಟೆ ಸುಕ್ಕದಲ್ಲಿ ಇದು ಟೇಸ್ಟಾಗಿ ಬರ್ತದೆ. ಈ ಥರ ನಾವು ಮಾಡಿಕೊಂಡ್ರೆ ಮಾತ್ರ ಒಂದು ಸೂಪರ್ ಟೇಸ್ಟ್ ಕೊಡ್ಬೋದು ಅಂತ ಹೇಳ್ಬೋದು. ನೋಡಿ, ಈ ಥರ ತಳ ಹಿಡಿಯದಂತೆ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಮಾಡಿಡುವ. ನೋಡಿ, ಈ ಥರ ರೋಸ್ಟ್ ಮಾಡಿಕೊಂಡು ಇಲ್ಲಿ ನೋಡುವ ಫ್ರೆಂಡ್ಸ್. ಈಗ ನೋಡಿ, ಇದು ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಕುದೀತಾ ಬರ್ತಾ ಉಂಟು ಫ್ರೆಂಡ್ಸ್. ನೋಡಿ, ಈ ಥರ ಕುದಿಬೇಕು. ಚೆನ್ನಾಗಿ ಕುದಿದ ನಂತರ ಇದಕ್ಕೆ ನಾವು ಮೊಟ್ಟೆಯನ್ನು ಹಾಕಲಿಕ್ಕೆ. ನೋಡಿ, ನಾವು ಈ ಥರ ಕುದಿಸಿಕೊಂಡು ದೊಡ್ಡ ಕುದಿ ಬರಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಕುದೀತಾ ಬಂತು. ಈ ಥರ ಕುದಿಬೇಕು. ನೋಡಿ, ಈಗ ಎಗ್ಗನ್ನು ಈ ಥರ ಕಟ್ ಮಾಡಿ ನಾವು ಹಾಕಬೇಕು ಫ್ರೆಂಡ್ಸ್. ಮೊಟ್ಟೆಯನ್ನು ಒಡೆದು ನಾವು ಇದಕ್ಕೆ ಸೇರಿಸಿಕೊಳ್ಬೇಕು. ನೋಡಿ, ಈ ಥರ ಮೊಟ್ಟೆ ಹೊಡಿಬೇಕು. ನಂತರ ನೋಡಿ, ಈ ಥರ ಹಾಕಿ ಸೇರಿಸಿಕೊಳ್ಬೇಕು. ನಾನಿಲ್ಲಿ 6-7 ಮೊಟ್ಟೆಯನ್ನು ತೆಗೆದುಕೊಂಡಿದ್ದೇನೆ. ನೋಡಿ,
ಈಗ ಇದು ಸ್ವಲ್ಪ ಕುದಿಬೇಕು, ಇದು ಈ ಮಸಾಲೆ ಜೊತೆಗೆ ಬೇಯಬೇಕು ಫ್ರೆಂಡ್ಸ್. ನೋಡಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿ, ಈ ಥರ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಸಣ್ಣ ಉರಿಯಲ್ಲಿಟ್ಟು ಬೇಯಿಸಿ. ನಂತರ ನೋಡುವ ಇದು ಎಂತಾಗಿದೆ ನೋಡಿ, ಇದು ಇಷ್ಟು ರೋಸ್ಟ್ ಆಗಬೇಕು. ಸ್ವಲ್ಪ ಒಂದು ಕೆಂಪು ಬಣ್ಣಕ್ಕೆ ಬರುವಷ್ಟು ರೋಸ್ಟ್ ಆಗಬೇಕು. ನೋಡಿ ಈಗ ನೋಡಿ ಇದು ಕುದೀತಾ ಉಂಟು ಫ್ರೆಂಡ್ಸ್. ನೋಡಿ ಈ ಥರ ಆಗಿದೆ. ನೋಡಿ ಈ ಥರ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಮೊಟ್ಟೆ. ನೋಡಿ ಗಟ್ಟಿಯ ಹದಕ್ಕೆ ಬಂದಿದೆ ಮೊಟ್ಟೆ. ನೋಡಿ ಚೆನ್ನಾಗಿ ಈರುಳ್ಳಿ ಜೊತೆ ಮಸಾಲೆ ಜೊತೆಗೆ ಬೆಂದಿದೆ ಇದು. ಈಗ ನೋಡಿ ಇನ್ನು ಸ್ವಲ್ಪ ಇದು ದೊಡ್ಡ ಉರಿಯಲ್ಲಿಟ್ಟು ಕುದಿಸುವ. ಎಲ್ಲ ಡ್ರೈ ಆಗ್ತದೆ, ಇದರ ನೀರೆಲ್ಲ ಆವಿಯಾಗಿ ಹೋಗ್ತದೆ. ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರ್ತದೆ. ನೋಡಿ ಈ ಥರ ಚೆನ್ನಾಗಿ ಕುದೀತಾ ಉಂಟು. ಈಗ ನಾವು ನೋಡಿ ಈ ಥರ ತೆಂಗಿನಕಾಯಿಯನ್ನು ಸೇರಿಸುವ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತೆಂಗಿನಕಾಯಿ ಸೇರಿಸಿ ದೊಡ್ಡ ಉರಿಯಲ್ಲಿಟ್ಟುಕೊಂಡು ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ ಈಗ ನೀರೆಲ್ಲ ಆವಿಯಾಗಿದೆ. ನೋಡಿ ಈ ಥರ ಆವಿ ಹಾಕಿಕೊಂಡು ಬಂದಿದೆ. ಇದು ನಿಮಗೆ ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಯಾವುದರ ಜೊತೆ ಕೂಡ ಹಾಕಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ನೋಡಿ ಈ ಥರ ಡ್ರೈ ಸುಕ್ಕ ಆಗಿದೆ. ಮೊಟ್ಟೆಯ ಸುಕ್ಕ ಹೇಗೆ ಮಾಡೋದು ಅಂತ ಹೇಳಿ ನೋಡಿದ್ರಲ್ಲ ಫ್ರೆಂಡ್ಸ್. ನೋಡಿ ಈ ಥರ ನೋಡಿ ಇನ್ನು ನಾವು ಇದು ರೆಡಿಯಾಗಿದೆ ಮೊಟ್ಟೆಯ ಸುಕ್ಕ. ಈ ಥರ ನಾವು ಇನ್ನು ತಿನ್ನಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು ಫ್ರೆಂಡ್ಸ್. ಚೆನ್ನಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ಒಂದು ಕಮೆಂಟ್ ಕೊಡಿ. ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.